ಏಷ್ಯಾದ ಎರಡನೇ ಅತಿದೊಡ್ಡ ಕೆರೆಯಾದ ಸೂಳೆಕೆರೆ ಸಂರಕ್ಷಣೆಗೆ ಭರವಸೆ ನೀಡುವ ಪಕ್ಷ ಹಾಗೂ ವ್ಯಕ್ತಿಗೆ ಮತ ನೀಡಬೇಕು ಎಂದು ಪಾಂಡೋಮಟ್ಟಿ ವೃತ್ತಮಠದ ಶ್ರೀ ಗುರುಬಸವ ಸ್ವಾಮೀಜಿ ಕರೆ ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶ್ರೀ ಗುರುಬಸವ ಸ್ವಾಮೀಜಿ, ಸೂಳೆಕೆರೆ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಹೆಚ್ಚಾದರೆ ಮಾತ್ರ ಭವಿಷ್ಯದಲ್ಲಿ ದಾವಣಗೆರೆ, ಚಿತ್ರದುರ್ಗ ಜಿಲ್ಲೆಯ ಜನರ ಬದುಕು ಹಸನಾಗುತ್ತದೆ. ಇದನ್ನ ಮನಗಂಡು ಭವಿಷ್ಯದಲ್ಲಿ ಮುಂದಿನ ಪೀಳಿಗೆಯನ್ನ ಗಮನದಲ್ಲಿರಿಸಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಜಿಲ್ಲೆಯ ಜನರು ಕಡ್ಡಾಯವಾಗಿ ಮತದಾನ ಮಾಡಬೇಕು ಹಾಗೂ ಸೂಳೆಕೆರೆ ಸಂರಕ್ಷಣೆ ಮಾಡುವವರಿಗೆ ಬೆಂಬಲ ನೀಡಬೇಕು ಎಂದರು. ಸುದ್ದಿಗೋಷ್ಠಿಯಲ್ಲಿ ಖಡ್ಗ ಸಂಘದ ಅಧ್ಯಕ್ಷ ಬಿಆರ್ ರಘು, ಚಂದ್ರಹಾಸಲಿಂಗದಹಳ್ಳಿ, ಕುಬೇಂದ್ರ ಸ್ವಾಮಿ ಉಪಸ್ಥಿತರಿದ್ದರು. ನಮ್ಮ ಎಲ್ಲ ಮತದಾರರು ಕಡ್ಡಾಯವಾಗಿ ಮತವನ್ನು ಚಲಾಯಿಸಬೇಕು ಅನ್ನೋದು ಮೊದಲನೇ ಕೋರಿಕೆ. ಖಡ್ಗ ಸಂಘ ಮತ್ತು ಸೂಳೆಕೆರೆ ಸಂರಕ್ಷಣಾ ಸಮಿತಿ ಇವರ ವತಿಯಿಂದ ಇವತ್ತೇನು ನೀವೆಲ್ಲ ಭಾಗವಹಿಸಿರುವಂಥ ಸಂದರ್ಭದಲ್ಲಿ ಒಂದು ಮಾಹಿತಿಯನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳಿಕ್ಕೆ ನಮ್ಮ ಸಂಘದವರು ಎಲ್ಲ ಬಂದಿರತಕ್ಕಂಥ ಹಿನ್ನೆಲೆ ಇದು. ಚುನಾವಣೆ ನಡೆಯುವಂಥ ದಿನಮಾನಗಳಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಏಷ್ಯಾದಲ್ಲಿ ಕೆರೆಗಳಲ್ಲಿ ಅತ್ಯಂತ ಎರಡನೇ ದೊಡ್ಡ ಕೆರೆ ಅಂತೇಳಿ ಹೆಸರನ್ನು ಪಡ್ಕೊಂಡಿರುವಂಥ ಸೂಳೆಕೆರೆ, ಆ ಸೂಳೆಕೆರೆಯ ವಿಚಾರವಾಗಿ ಈಗಾಗಲೇ ಸಾಕಷ್ಟು ಪ್ರತಿಭಟನೆಯನ್ನು ಮಾಡಿದ್ದೀವಿ, ಹೋರಾಟವನ್ನು ಮಾಡಿದ್ದೀವಿ. ಎಲ್ಲ ರೀತಿಯಾಗಿರ್ತಕ್ಕಂಥ ಜಾಗೃತಿಯನ್ನು ಉಂಟು ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ, ಮಾಡ್ತಾನೆ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಆ ಕೆರೆಯ ಒತ್ತುವರಿ ಆಗಿರುವಂಥ ಜಾಗವನ್ನು ಬಿಡಿಸಬೇಕು ಅಂತೇಳಿ ಸತತವಾಗಿರ್ತಕ್ಕಂಥ ಪ್ರಯತ್ನ ಈಗಲೂ ನಡೀತಾನೇ ಇದೆ. ಅದು ಸರ್ವೇನ ಆಯಿತು, ಸರ್ವೆ ಕಾರ್ಯಗತ ಆಗಬೇಕಿನ್ನುವ, ಅದು ಆಗಿಲ್ಲ. ಹೀಗಾದಾಗ ಇದು ಹಿಂಗೆ ಬಿಡ್ಕೊಂತ ಹೋದರೆ ಸೂಳೆಕೆರೆ ಮತ್ತೆ ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತೆ, ತಾತ್ಸರವಾಗಿರ್ತಕ್ಕಂಥ ಮನೋಭಾವ ಬರುತ್ತೆ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ನಮ್ಮ ಸಂಘದ ಎಲ್ಲ ಸದಸ್ಯರು ಸೇರಿಕೊಂಡು ಚುನಾವಣೆ ಬಂದಿರುವಂಥ ಈ ದಿನಮಾನದಲ್ಲಿ ಏನು ಅಭ್ಯರ್ಥಿಗಳಿದ್ದಾರೆ, ಅದು ಯಾವುದೇ ಪಕ್ಷ ಇರ್ಬೋದು, ಯಾವ ಪಕ್ಷದ ಅಭ್ಯರ್ಥಿಗಳು ಸೂಳೆಕೆರೆಗೆ ಆದ್ಯತೆಯನ್ನು ಕೊಟ್ಟು ಸೂಳೆಕೆರೆಯ ಒಂದು ಪ್ರೇಕ್ಷಣೀಯ ಸ್ಥಳವನ್ನಾಗಿ ಮಾಡಿ ಅದರ ಇತಿಹಾಸವನ್ನು ಮತ್ತೆ ಜನಗಳಿಗೆ ಗೊತ್ತಾಗುವ ರೀತಿಯಲ್ಲಿ ಯಾರು ಪ್ರಯತ್ನವನ್ನು ಮಾಡ್ತಾರೋ ಅಂಥವರಿಗೆ ನಮ್ಮ ಸಂಘ ಬೆಂಬಲವನ್ನು ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಾಗಿ ತೀರ್ಮಾನ ಮಾಡಿರುವಂಥ ಸಂದರ್ಭದಲ್ಲಿ